integrate the rational function dx by x into x to the power of n plus 1. ಇಲ್ಲಿ ನಾವು ಒಂದು ಪುಟ್ಟ ಸ್ಟೆಪ್ ತೊಗೊಂತು ಅಂತ ಹೇಳಿದ್ರೆ ಈ ಪ್ರಶ್ನೆ ಸುಲಭ ಆಗುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಎಲ್ಲ ಮಾಡೋಕ್ಕೋಯ್ತು ಅಂತ ಹೇಳಿದ್ರೆ ಸ್ವಲ್ಪ ಘಾಸಿ ಆಗುತ್ತೆ. ಹಾಗಾಗಿ ಈ ರೀತಿಯೆಲ್ಲ ಮುಂದುವರಿಬೋದು. ವಿಲ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ವಿತ್ ಎಕ್ಸ್ ಟು ದ ಪವರ್ ಆಫ್ n minus 1. ಏನಕ್ಕಂತ ಯೋಚನೆ ಮಾಡಿ, ಇಟ್ಸ್ ಕಾಮನ್ ಸೆನ್ಸಿಕಲ್ ಆ್ಯಕ್ಚುಲಿ. x to the power of n minus 1 dx by x into x to the power of n minus 1 into x to the power of n plus 1. ಸೊ ಇಲ್ಲಿ ಇವೆರಡು ಟರ್ಮ್ ನಾವು ವಿತ್ ದ ಹೆಲ್ಪ್ ಆಫ್ a to the power of n into a to the power of m which is a to the power of n plus m ಫಾರ್ಮ್ನ ಉಪಯೋಗಿಸ್ಕೊಂಡು ಇದನ್ನು ನಾವು ಹೇಗೆ ಬರ್ಕೊಬೋದು? I will be equal to x to the power of n minus 1 dx by x to the power of n into x to the power of n plus 1 ಈ ರೀತಿಯಲ್ಲಿ ಬದಲಾಗುತ್ತೆ ಅಲ್ವಾ? ಸೊ ಇಲ್ಲಿ ನಾವು ಟೀನ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕು? ಇವಾಗ ತಿಳಿಯುತ್ತೆ ಏನಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ದು? x to the power of n minus 1ನ ಸಬ್ಸ್ಟಿಟ್ಯೂಟ್ ಅಲ್ಲ, ಮಲ್ಟಿಪ್ಲೈ ಡಿವೈಡ್ ಮಾಡಿದ್ದು. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ x to the power of n plus 1ನ ನಮ್ಮ dt ವಿಲ್ ಬಿ n into x to the power of n minus 1 dx. ಅದೇ ಬೇಕಾಗಿದ್ದಿಲ್ಲಿ, ಅದಿದೆ ಅಷ್ಟೇ. ಸರಿ ತಾನೆ? ಸೊ I will be equal to 1 by n integration of dt by x to the power of n is t minus 1 into t. ಸರಿ ತಾನೆ? ಸೊ I is equal to 1 by n integration of, ಇದನ್ನು ನಾವು ಈ ರೀತಿಯಲ್ಲಿ ಎಕ್ಸ್ಪ್ಯಾಂಡ್ ಮಾಡಬೇಕು. ಎಲ್ಲಿದೆ? ಈ ರೀತಿಯಲ್ಲಿ ಎಕ್ಸ್ಪ್ಯಾಂಡ್ ಮಾಡಬೇಕು. ನಾನು ಡೈರೆಕ್ಟಾಗಿ ಮಾಡ್ತೀನಿ ಇದನ್ನು. ಸೊ 1 by ಈ ಥರ ಪ್ರಶ್ನೆಗಳು ಹುಡುಗರ ಡೈರೆಕ್ಟಾಗಿ ಇದೆ, ಯಾಕೆಂದ್ರೆ ಸುಲಭ ಇವೆಲ್ಲ. ಸುಮ್ಮನೆ ಈ ಥರ ಡೈರೆಕ್ಟಾಗಿ ಬರ್ಕೊಳ್ಳಿ. ಆಮೇಲೆ ಸೈನ್ ಬಗ್ಗೆ ಯೋಚನೆ ಮಾಡಿ. ಇಲ್ಲಿ ಎಲ್ ಸಿ ಎಮ್ ಎಲ್ಲ ತೊಗೊಂತು ಅಂತ ಹೇಳಿದ್ರೆ ಇಲ್ಲಿ ಟಿ ಬರುತ್ತೆ, ಇಲ್ಲಿ ಟಿ ಮೈನಸ್ 1 ಬರುತ್ತೆ. ಇವೆರಡು ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ 2t ಆಗಿಬಿಡುತ್ತೆ, ನಂಗೆ ಬೇಕಾಗಿಲ್ಲ ಅದು. ಸಪ್ರಾಕ್ಟ್ ಮಾಡ್ತು ಅಂತ ಹೇಳಿದ್ರೆ ಪ್ಲಸ್, ಇದು ಪ್ಲಸ್ಸು ಇದು ಮೈನಸ್ಸು, ಇವೆರಡು ಟಿ ಕಟ್ ಆಗುತ್ತೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಡುತ್ತೆ ಇದು. ಸೊ ಪ್ಲಸ್ 1 ಆಗುತ್ತೆ ಇದು, ಸರಿನಾ? ಸೊ ದಿಸ್ ಈಸ್ ಬೇಸಿಕಲಿ ಮೈನಸ್ 1. ಸರಿ ತಾನೆ? ದಿಸ್ ಈಸ್ 1 by n log of t minus 1 minus 1 by n log of t plus a constant c. t ಅಂತ ಹೇಳಿದ್ರೇನು x to the power of n plus 1. ಸೊ ಅದು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ವಿ ಹ್ಯಾವ್ 1 by n log of, ಇದು x to the power of n ಆಗುತ್ತೆ, minus 1 by n x to the power of n plus 1 plus the constant. ಸರಿನಾ? ಇವಾಗ ಎರಡರಲ್ಲೂ 1 by n ಕಾಮನ್ ಇದೆ. ಸೊ ದಿಸ್ 1 by n ತೆಕ್ಕೊಂಡು log of mod x to the power of n divided by x to the power of n plus 1 ಅಂತ ಹೇಳಿ ಬರ್ಕೊಂಡು ಪ್ಲಸ್ ಅ ಕಾನ್ಸ್ಟೆಂಟ್ ಸಿ, ಈ ರೀತಿಯಲ್ಲಿ ಬದಲಾಯಿಸ್ಬೋದು ಅಲ್ವಾ? ಸೊ ಇದೆಲ್ಲಿಂದ ಬಂತಿದ್ದು? ಲಾಗ್ ಫಾರ್ಮುಲಾಸು ಇಲ್ಲಿದೆ ನೋಡಿ, ಇದು. ಸರಿ ತಾನೆ? ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ ಎಸ್ ಲಾಗ್ ಆಫ್ ಎಕ್ಸ್ ಬೈ ವೈ. ಅದೇನೇ ಮಾಡಿರೋದು ನಾನು ಅಷ್ಟೇ. ಇಲ್ಲಿ 1 by n ಕಾಮನ್ ತೆಕ್ಕೊಂಡು ಈ ರೀತಿಯಲ್ಲಿ ಬರ್ಕೊಂಡಿದ್ದೀನಿ. ಹುಡುಗರ ಪಾಸ್ ಮಾಡ್ಕೊಂಡು ನೋಡ್ಕೊಳ್ರು.